ಜೊತೆಯಲಿ ಜೊತೆಯಲಿ. ಈ ಹುಡುಗಿ ಅಂತೂ ಅಲ್ಲಪ್ಪ. ಅಪ್ಪ, ಇನ್ಮೇಲೆ ಯಾವತ್ತೇ ಆಗಲಿ ಎಲ್ಲಿಂದಾನೇ ಆಗಲಿ ಪಾವನಿ ಅಂತ ಹೆಸರಿಟ್ಕೊಂಡವ್ರು ಬಂದರೆ ದಯವಿಟ್ಟು ಅವ್ರನ್ನ ಅಲ್ಲಿಂದಾನೇ ಕಳಿಸ್ಬಿಡಿ. ಆ ಹೆಸರಿಟ್ಕೊಂಡವ್ರ ನೆರಳು ಕೂಡ ನನ್ನ ಹತ್ರ ಸುಳಿ ಕೂಡುದು. ನಿನ್ನ ಗುರಿ ಸಾಧಿಸೋದಕ್ಕೆ ಇವಳು ಒಬ್ಬಳು ಅಡ್ಡಿ ಆಗ್ತಾನೇ. ಇವಳನ್ನ ನಿನ್ನ ಮನಸ್ಸಿಂದ ಕಿತ್ತು ಹಾಕಲೇಬೇಕಾಗಿತ್ತು. ಕಿತ್ತು ಹಾಕಿದ್ದಾಯ್ತು. ಶಾಲಿನಿ, ದೊಡ್ಡ ದೊಡ್ಡ ಸೀರೆ ಕೊಡೋವಂಥ ಯೋಗ್ಯತೆ ನನಗಿಲ್ಲಮ್ಮ. ಇದ್ದಿದ್ದೇ ಇದು ತಗೋ. ಇದನ್ನೆಲ್ಲ ಯಾಕಮ್ಮ ತರಕ್ ಹೋದೆ? ಸಂಪ್ರದಾಯ ಅಲ್ವೇನೆ, ಪಾಲಿಸ್ಲೇಬೇಕಲ್ವಾ? ಅಳಿಂದ್ರೆ ನೀವು ತಗೊಂಡು. ಇದನ್ನೇ ಉಟ್ಕೊಂಡು ಮನೆಯವ್ರಿಗೂ ಹೋಗ್ಬೇಕು ಬಾವಾ. ನನ್ನ ಕೈಲಾಗಲ್ಲ. ಮದುವೆ ಮನೇಲಿ ಉಟ್ಕೊಳಕ್ಕೆ ಒದ್ದಾಡ್ಕೊಂಡೇ ಓಡಾಡಿದ್ದೀನಿ. ಇನ್ನೂ ಮನೆವರ್ಗ ನನ್ನ ಹತ್ರ ಸಾಧ್ಯನೇ ಇಲ್ಲ. ನೋಡಿ ಅವ್ರನ್ನ. ತವ್ರ ಮನೆ ಉಡುಗೊರೆ ಅಂತ ಬಂಗಾರ ಅದು ಇದು ಕೊಡೋ ಶಕ್ತಿ ನನಗಿಲ್ಲಮ್ಮ. ಅದಕ್ಕೆ ಈ ರಂಗನೇ ನಿನ್ನ ಕೊಡ್ತಾ ಇದ್ದೀನಿ. ಇವನನ್ನ ನೀನು ತುಂಬ ಜೋಪಾನವಾಗಿ ನೋಡ್ಕೊ. ಅವನು ನಿನ್ನನ್ನು 100 ಕಾಲ ಚೆನ್ನಾಗಿಟ್ಟಿರ್ತಾನೆ. ಅಮ್ಮ, ರಂಗನ್ನೇ ಕೊಡ್ತಾ ಇದೆಯಾ? ಹೌದಮ್ಮ. ನಮ್ಮ ಬಡತನಕ್ಕೋಸ್ಕರ ಇವನನ್ನು ಮಾರ್ಕೊಂಡಾಗ ದೇವ್ರ ಹಾಗೆ ಅಳಿಯಂದ್ರು ಬಂದು ಇದನ್ನು ವಾಪಸ್ ತಂದುಕೊಟ್ರು. ಹಾಗಾಗಿ ನಮಗಿಂತ ಇದ್ರ ಮೇಲೆ ನಿಮಗೆ ಹಕ್ಕು ಜಾಸ್ತಿ. ತಗೊಳ್ಳಿ ಅಳಿಯಂದ್ರೆ, ತಗೊಳ್ಳಿ. ನಮ್ಮ ರಂಗನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಆಂಟಿ, ನೀವು ಚಿನ್ನ ಒಡವೆ ಏನೇ ಕೊಟ್ಟಿದ್ರು ನಾನು ಖಂಡಿತ ಇಸ್ಕೊತಿರ್ಲಿಲ್ಲ. ಆದರೆ ರಂಗ ನನ್ನ ಸೀನಿಯರ್ನ ನನ್ನ ಜೊತೆ ಶಾಶ್ವತವಾಗಿ ಇರೋಂಗೆ ಮಾಡಿದವನೇ ಇವನು. ನನ್ನನ್ನು ನಾನು ಮರೆತರು ಇವನ್ನ ಖಂಡಿತ ಮರೆಯಲ್ಲ. ಕಡೆವರೆಗೂ ಜೋಪಾನವಾಗಿ ನೋಡ್ಕೋತೀನಿ. ಶಾಂತಿ, ಎಲ್ಲೆಲ್ಲಿಂದ ಹುಡುಕೋದು? ಏನು ಮಾಡ್ತಾ ಕೂತಿದ್ಯಾ ಇಲ್ಲಿ? ಮಗ ಸೊಸೆ ಮನೆಗೆ ಬಂದಿದ್ದಾರೆ. ಖುಷಿಯಾಗಿ ಓಡಾಡಿಕೊಂಡು ರುಚಿಯಾಗಿ ಅಡುಗೆ ಮಾಡಾಕ್ಬಾರ್ದಾ? ಯಾವ ಸಂಪತ್ಗೆ ಅದೆಲ್ಲ ಮಾಡಬೇಕು ಹೇಳಿ? ನಿಮ್ಮ ಸೊಸೆ ಇರೋ ಲೆವೆಲ್ಗೆ ಸ್ಪೆಷಲ್ ಗಿಶಲ್ ಏನು ಬೇಡ. ಒಂದಷ್ಟು ಗಂಜಿ ಒಂದಷ್ಟು ರೊಟ್ಟಿ ಮಾಡಿಕೊಟ್ರೆ ಸಾಕು. ಯಾಕಮ್ಮ, ಏನಾಯ್ತೀಗ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿದೆ. ಕಡಿಮೆ ಅಂದ್ರೆ 30,000 ಆಗಲ್ವಾ ಸೀರೆಗೆ? ಈ ಪಂಚ ನೋಡಿ 5,000 ಆಗಲ್ಲ ಇದಕ್ಕೆ? ಆಡ್ಕೋಬೇಡ. ಆಡ್ಕೊಳ್ಳೋದಲ್ಲ ರೀ, ಇದನ್ನ ಯಾರಾದ್ರೂ ಹೊಸ ಸೀರೆ ಅಂತಾರ, ಅಳಿಯನ ಕೊಡೋ ಬಟ್ಟೆ ಅಂತಾರ? ಅಲ್ಲ ರೀ, ದೊಡ್ಡ ಮನೆ ಅಳಿಯನ ಉಪಚಾರಕ್ಕೆ ಅಂತ ಕರೆಸ್ಕೊಂಡು ನೆಟ್ಟಿಗೆ ಒಂದು ಬಾತ್ರೂಮ್ ವ್ಯವಸ್ಥೆನೂ ಇಲ್ದಾಗ ಮಾಡಿ ಎಂಥ ಪಜೀತಿಗೆ ಸಿಕ್ಕಾಕಿಸ್ಬಿಟ್ರು ನನ್ನ ಮಗನ. ಮಾನ ಹರಾಜಿಗೆ ಹಾಕ್ಬಿಟ್ರು. ಅಷ್ಟು ಸಾಲದು ಅಂತ ಎದ್ದೂರಿ ಬಟ್ಟೆಗಳನ್ನ ಬೇರೆ ಕೊಟ್ಟು ಕಳಿಸಿದ್ದಾರೆ. ಏನಾಗಿದೆ ಬಟ್ಟೆಗೆ? ಚೆನ್ನಾಗೇ ಇದೆಯಲ್ಲ. ಸಾಕು ಸುಮ್ಮನಿರಿ. ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡಬೇಡಿ. ನಮ್ಮ ಮನೆ ನೆಲ ಹೊಸೋರು ಕೂಡ ಇದಕ್ಕಿಂತ ಒಳ್ಳೆ ಸೀರೆ ಉಟ್ಕೋತಾಳೆ.
ನಮ್ಮನೆ ಕಾರ್ ಡ್ರೈವರ್ ಕೂಡ ಇದಕ್ಕಿಂತ ಒಳ್ಳೆ ಬಟ್ಟೆ ಹಾಕೋತಾನೆ ಅಂದ್ರೆ ಅವ್ರ ಪ್ರಕಾರ ನಮ್ಮ ಮಗ ಆ ಕಾರ್ ಡ್ರೈವರ್ಗಿಂತ ಕೀಳು ಅಂತ ಆಯ್ತಲ್ವಾ? ಹಾಗೆಲ್ಲ ಯಾರು ಹೇಳ್ತಾರೆ ಹೇಳು? ನೋಡು, ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ಮಾಡಿದ್ದಾರೆ. ನಾವು ಅದನ್ನು ಈ ಕ್ವಾಲಿಟಿ ದುಡ್ಡಲ್ಲಿ ಅಳಿಯೋಕ್ಕಾಗತ್ತಾ ಹೇಳು? ಯಾಕ್ರೆ ಅಳಿಬಾರ್ದು? ಅವ್ರು ನಮ್ಮ ಶ್ರೀಮಂತಿಕೆ ನೋಡಿ ತಾನೆ ಅವ್ರ ಮಗಳನ್ನ ಕೊಟ್ಟಿರೋದು. ಅದೇ ನಮ್ಮ ಮಗ ಯಾವುದೋ ಸೈಕಲ್ ಶಾಪ್ ಇಟ್ಕೊಂಡು ಅವ್ರ ಮಗಳನ್ನ ಲವ್ ಮಾಡಿದಿದ್ರೆ ನಮ್ಮ ಮಗನಿಗೆ ಮದುವೆ ಮಾಡಿಕೊಡ್ತಿದ್ರಾ ಹೇಳಿ? ಅವೆಲ್ಲ ನನಗೆ ಗೊತ್ತಿಲ್ಲ. ಈಗ ಅವೆಲ್ಲ ಆಗೋಗಿರೋ ವಿಷಯ ಅಲ್ವಾ? ಆಗೋಗಿರೋದಲ್ಲ ರೀ, ಇನ್ನು ಮುಂದೆ ಇಂಥವ ಬೆಳ್ಕೊಂಡು ಹೋಗೋದು. ನನ್ನ ಫ್ರೆಂಡ್ಸು ಅವರು ಇವರು ಬಂದು ಬೀಗ್ರ ಮನೇಲಿ ಏನು ಕೊಟ್ರು ಅಂತ ಕೇಳಿದ್ರೆ ದೊರಿದ್ರ ಅಂತ ತೋರ್ಸಕ್ಕಾಗುತ್ತಾ? ಈಗ ಇದನ್ನು ತೋರಿಸು ಅಂತ ನಿನಗೆ ಯಾರು ಹೇಳ್ತಾ ಇದ್ದಾರೆ? ಹಾಗೂ ಒಂದು ವೇಳೆ ಅವ್ರು ಏನಾರ ಕೇಳಿದ್ರೆ ನಮ್ಮ ಸೊಸೆ ಅಂತ 50 kg ಬಂಗಾರ ಕೊಟ್ಟಿದ್ದಾರೆ ಅಂತ ಹೇಳು. ಸಮಾಧಾನ ಆಗದೆ ಹೋದರೆ ಬೆಲೆನೇ ಕಟ್ಟಕ್ಕಾಗದವ್ರು ರಂಗನ್ನ ಕೊಟ್ಟಿದ್ದಾರೆ ಅಂತ ತೋರಿಸು. ನಿಮ್ಗೇನು ಅನ್ಸೋದೇ ಇಲ್ವೇನ್ರಿ? ರಂಗನಂತೆ ರಂಗ ಯಾವುದೋ ಅಜ್ಜನ ಕಾಲದ ವಿಗ್ರಹ ಕೊಟ್ಬಿಟ್ರೆ ಅದನ್ನ ತಗೊಂಡು ಹೋಗಿ ನಮ್ಮ ಬಳಗದವ್ರಿಗೆ ತೋರ್ಸಕ್ಕಾಗುತ್ತಾ? ಲೋ ಕ್ಲಾಸ್ ಜನಗಳ ಲೆವೆಲ್ಲೇ ಅಷ್ಟು. ಮದುವೆ ಟೈಮಲ್ಲಿ ಅಷ್ಟು ಬಡ್ಕೊಂಡಿದ್ದೀನಿ ನಮ್ಮ ಲೆವೆಲ್ಗೆ ತಕ್ಕ ಹಾಗೆ ಬಟ್ಟೆ ತರಬೇಕು ಹಾಕೋಬೇಕು ಅಂತ. ಕಡೆಗೂ ಇದ್ದರಿದ್ರ ಮಡಿ ತುಂಬಿಸಿ ಕಳಿಸಿದ್ದಾರೆ. ದರಿದ್ರ ಮನೇಲಿ ಇಟ್ಕೊಂಡ್ರೆ ನಮಗೂ ಅವ್ರ ಬಡತನ ಸುತ್ಕೊಂಡ್ಬಿಡುತ್ತೆ ಅಷ್ಟೇ. ಶಾಂತಿ, ನೀನು ಈ ಬಟ್ಟೆ ಕ್ವಾಲಿಟಿ ನೋಡಿ ಮಾತಾಡ್ತಾ ಇದೀಯಾ? ಇದರ ಹಿಂದೆ ಇರೋ ಶ್ರಮ ಪ್ರೀತಿನ ನೋಡು. ಅವಾಗ ಇದೇ ಬಟ್ಟೆ ನಿನ್ನ ಕಣ್ಣಿಗೆ ಅದ್ಭುತವಾಗಿ ಕಾಣುತ್ತೆ. ಬನ್ನಿ ಮೇಡಮ್, ಇವತ್ತಿಂದ ಈ ನನ್ನ ಪ್ರೈವೇಟ್ ಪ್ರಪಂಚಕ್ಕೆ ನೀವೇ ಮಹಾರಾಣಿ. ಎಲ್ಲಿ ಕೂರ್ಸೋಣ ನಮ್ಮ ರಂಗನ್ನ? ಈ ಜಾಗ ಓಕೆ ಅಲ್ಲ? ಓಹೋ, ದೇವ್ ಮೂಲ ಈ ಕಡೆ ಇದೆ, ಇಲ್ಲೇ ಇಡಣ್ವಾ? ದೇವ್ರಿಗೂ ಮೂಲೆ ಇರುತ್ತೆ ಅಂದ್ರೆ ಹಂಗಾದ್ರೆ ಈ ಕಾರ್ನರಲ್ಲಿ ದೇವ್ರಿರಲ್ವಾ? ಓಕೆ ಓಕೆ, ನಮ್ಮ ಸೀನಿಯರ್ ಹೇಳಿದ್ಮೇಲೆ ಪ್ರಶ್ನೆ ಮಾಡೋಂಗೇ ಇಲ್ಲ, ಅಲ್ಲೇ ಇಡೋಣ. ರಂಗ, ಅಂತೂ ಇಂತೂ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಮನೆಗೆ ಬಂದಿದ್ಯಾ. ಇವತ್ತಿಂದ ನನ್ನ ಸೀನಿಯರ್ ಪ್ರಪಂಚಕ್ಕೆ ನೀನು ಬರೀ ಗೆಸ್ಟ್ ಮಾತ್ರ ಅಲ್ಲ, ನೀನೇ ಜಡ್ಜು, ರೆಫ್ರಿ, ಅಂಪೈರ್ ಎಲ್ಲ. ಹ್ಞೂ ಕಣ್ರಿ, ಇವತ್ತಿಂದ ನನ್ನ ನಿಮ್ಮ ಮಧ್ಯೆ ಏನೇ ದುಃಖ ಮನಸ್ತಾಪ ಏನೇ ಆದ್ರೂ ಇವನೇ ಮಧ್ಯಸ್ಥಿಕೆ ವಹಿಸ್ಬೇಕು. ಮಧ್ಯಸ್ಥಿಕೆನಾ? ಹ್ಞೂ ಕಣ್ರಿ, ಒಂದೊಂದು ಸಲ ನಮ್ಮಿಬ್ಬರಲ್ಲಿ ಯಾರಿಗೆ ಯಾರು ಬೇಜಾರು ಮಾಡೋದು ಅದನ್ನು ನೇರವಾಗಿ ಒಪ್ಕೊಳ್ಳೋದಕ್ಕೆ ಒಂದೊಂದು ಸಲ ಕಷ್ಟ ಆಗುತ್ತಲ್ವ, ಈಗೋ ಅಡ್ಡ ಬರುತ್ತಲ್ವ. ಅಂಥ ಟೈಮಲ್ಲಿ ನಮ್ಮ ರಂಗನೇ ಯಾರು ಸರಿ ಯಾರು ತಪ್ಪು ಅಂತ ಡಿಸೈಡ್ ಮಾಡ್ತಾನೆ. ಓಕೆನಾ? ಅಷ್ಟೇ ಅಲ್ಲ, ಯಾರು ಯಾರನ್ನು ಸಮಾಧಾನ ಮಾಡಬೇಕು, ಎಷ್ಟು ಮುದ್ದು ಮಾಡಬೇಕು ಅಂತ ಅವನೇ ಡಿಸೈಡ್ ಮಾಡ್ತಾನೆ. ನಮ್ಮ ಪ್ರೀತಿನ ಜಾಸ್ತಿ ಮಾಡ್ತಾನೆ.
ನೋಡು ಕೈ ಹಾಕಿದ್ರೆ ಹೆಂಗೆ ಬಿಡಿಸ್ಕೋತಾರೆ. ನನ್ನ ಸೀನಿಯರ್ಗೆ ಒಂಚೂರು ಜಂಬ ಜಾಸ್ತಿ ಅಲ್ವಾ ರಂಗ? ಹೌದಂತ ರೀ ಸೀನಿಯರ್, ಇಷ್ಟು ದಿನ ನನ್ನನ್ನು ಹೆಂಗೆಲ್ಲ ಬೈತಿದ್ರಲ್ಲ, ಇನ್ಮೇಲೆ ಹಂಗೆ ಬೈಯಂಗಿಲ್ಲ. ಯಾಕಂದ್ರೆ ನನ್ನ ಪರವಾಗಿ ನಿಂತ್ಕೊಳ್ಳೋದಕ್ಕೆ ನಿಮ್ಮ ರಂಗ ಬಂದಿದ್ದಾನೆ. ನೀವು ಅಷ್ಟೇ, ತವ್ರು ಬಿಟ್ಟು ಒಬ್ಬಳೇ ಬಂದಿದ್ದಾಳೆ ಅಂತ ನನ್ನ ಮೇಲೆ ಅಧಿಕಾರ ಚಲಾಯಿಸೋ ಹಾಗಿಲ್ಲ. ನನ್ನ ಪರವಾಗಿ ನನ್ನ ಅಪ್ಪ ಇದ್ದಾನೆ, ಹುಷಾರು. ಇವ್ನು ನನ್ನ ಪಾರ್ಟಿ. ನನ್ನ ಪಾರ್ಟಿ. ನಮ್ಮ ಪಾರ್ಟಿ. ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಚೆಲುವ ನಗೆಗೆ ಮರುಳಾಗಿ ಹೋದೆ ಮನಸ್ಸು ಅರಳಿ ನಲಿದಾಡಿದೆ. ಹಲೋ ಹಲೋ, ಪಾರ್ವತಿ ಅವರಾ? ನಾನಮ್ಮ ತಿಪ್ಟೂರ್ ಆಶ್ರಮದಿಂದ. ನಮಸ್ಕಾರ ಸರ್. ನಮ್ಮ ವೈಷ್ಣವಿ ಜೋಪಾನವಾಗಿ ಬಂದು ಸೇರಿದ್ಲಾ? ಹಾಂ, ಜೋಪಾನವಾಗಿ ಒಂದು ಸೇರಿದ್ದಾಳೆ. ಅದೇ ಥರ ಜೋಪಾನವಾಗಿ ಆಚೆ ಹಾಕೋಣ ಅಂತಿದ್ವಿ. ಯಾಕೆ ಸರ್ ಆಚೆ ಹಾಕ್ತೀರಾ? ಅವಳು ಏನು ತಪ್ಪು ಮಾಡಿದ್ಲು? ಇನ್ನೇನಮ್ಮ, ಆಶ್ರಮದಲ್ಲಿರೋ ಹುಡುಗಿ ದಿಕ್ಕು ದೇಶ ಇಲ್ಲ ಅಂತ ಬಿಟ್ಟು ಆಶ್ರಯ ಕೊಟ್ಟಿರ್ತೀವಿ. ಅವಳು ಇಷ್ಟ ಬಂದಂಗೆ ನಡ್ಕೊಂಡು ಹೇಳ್ದೆ ಕೇಳ್ದೆ ನಾಪತ್ತೆ ಆದರೆ ನಾವೇನು ಅಂತ ತಿಳ್ಕೊಬೇಕು. ಸರ್ ಅದು ಅವಳು ನಾಪತ್ತೆ ಆಗಿದ್ದಾಳೆ ಸರ್, ಬೆಂಗಳೂರಿಗೆ ಬಂದುಬಿಟ್ಟಿದ್ಲು. ಅದು ನನ್ನ ಮಗ ನನ್ನ ನೋಡೋಕ್ಕೆ ಅಂತಲೇ ಬಂದಿದ್ದು ಸರ್. ಅದೇನಾದರೂ ಇರಲಿ, ಇದ್ದಕ್ಕಿದ್ದಂಗೆ ನಮ್ಮ ಆಶ್ರಮದಲ್ಲಿ ಅವಳು ಕಾಣಿಸ್ತಿಲ್ಲ ಅಂತಂದರೆ ಧರ್ಮಾಧಿಕಾರಿಗಳು ನನ್ನನ್ನೇ ತಾನೇ ಕೇಳೋದು. ನೀವು ಬಂದು ನನ್ನನ್ನೇ ತಾನೇ ದಬಾಯಿಸ್ತಿದ್ರೆ, ಅಕಸ್ಮಾತ್ ಆ ಹುಡುಗಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಆಗೇನು ಮಾಡಬೇಕಿತ್ತು? ಅದು ಮೀರಿ ಪೊಲೀಸ್ ಕೇಸು ಅದು ಇದು ಅಂತ ಆಗಿದ್ರೆ ನಾನು ಜೈಲು ಸೇರ್ಬೇಕಾಯ್ತು. ನಮ್ಮ ಆಶ್ರಮದ ಹೆಸರು ಹಾಳಾಗ್ತಿತ್ತು. ಹೌದೋ ಇಲ್ವೋ ನೀವೇ ಹೇಳಿ ಅಮ್ಮ. ಹಾಂ ಹೌದು ಸರ್, ನೀವು ಹೇಳ್ತಾ ಇರೋದಲ್ಲ ಸರಿ ಸರ್. ಪಾಪ ಮಗು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದೆ ಸರ್. ಇದೊಂದು ಸಲ ಕ್ಷಮಿಸ್ಬಿಡಿ ಸರ್, ನಾನು ಅವಳು ತಿದ್ದಿ ಬುದ್ಧಿ ಹೇಳ್ತೀನಿ. ಹೇಳೋದು ಕೇಳೋದು ಏನೂ ಉಳಿದಿಲ್ಲಮ್ಮ. ಇಂಥವ್ರು ಇಷ್ಟೆಲ್ಲ ರಿಸ್ಕ್ ತೊಗೊಳೋದಕ್ಕಾಗೋದಿಲ್ಲ. ಈ ಹುಡುಗಿನ ನಮ್ಮ ಆಶ್ರಮದಿಂದ ಆಚೆ ಕಳಿಸ್ತಾ ಇದ್ದೀವಿ, ಬಂದು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗ್ಬೋದು. ಅಲ್ಲ ಸರ್, ಈಗ ಸಡನ್ ಆಗಿ ಹೇಳಿದ್ರೆ ನಾನು ಎಲ್ಲಿ? ಏನೂ ಮಾಡೋಕ್ಕಾಗಲ್ಲಮ್ಮ. ಅವಳನ್ನ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಬಂದು ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡೋಗಿ, ಇಲ್ಲಾಂದ್ರೆ ಮುಲಾಜಿಂದ ಆಚೆ ಆಗ್ತಾ ಇರ್ತೀವಿ ಅಷ್ಟೇ. ಹಲೋ ಹಲೋ ಸರ್ ಸರ್, ನನ್ನ ಮಾತು ಏನಪ್ಪ ಇದು? ಒಂದು ಹೋದ್ರೆ ಒಂದು ಕಷ್ಟ ಕೊಡ್ತೀಯಲ್ಲೋ. ವೈಷ್ಣವಿನ ಕರ್ಕೊಂಡು ಬಂದು ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ? ಸ್ನಾನನ? ಮೂಡ್ ಫ್ರೆಶ್ ಆಗಬೇಕಲ್ಲ. ನೀವು ರಾತ್ರಿ ಹೊತ್ತು ಸ್ನಾನ ಮಾಡಲ್ವಾ? ಬೆಳಗ್ಗೆ ಹೊತ್ತು ಸ್ನಾನ ಮಾಡೋಕ್ಕೆ ಗ್ಯಾಸ್ ಖಾಲಿ ಆಗತ್ತೆ ಅಂತ ಲೆಕ್ಕ ಹಾಕೋರು ನಾವು. ಆಯ್ತಾಯ್ತು, ಇನ್ಮೇಲೆ ನಿಮ್ಮ ಲೆಕ್ಕಾಚಾರ ಎಲ್ಲ ಬಂದ್. ಬರೀ ಗ್ಯಾಸ್ ಅಷ್ಟೇ ಅಲ್ಲ, ದುಡ್ಡು, ಒಡವೆ, ಆಸ್ತಿ, ಅದ್ರ ಜೊತೆ ನನ್ನ ಪ್ರೀತಿ ಯಾವುದೂ ಲೆಕ್ಕ ಇಲ್ಲ. ಎಷ್ಟು ಬೇಕಾದ್ರೂ ಖರ್ಚು ಮಾಡಿ, ಆಯ್ತಾ?
ರೀ ಸೀನಿಯರ್, ಶಕೆ ಆಗ್ತಿಲ್ವಾ? ಚೂರು ಎ ಸಿ ಆನ್ ಮಾಡಿ. ರಿಮೋಟ್ ಅಲ್ಲೇ ಇದೆ ಕಣ್ರಿ. ಒಂದು ಎ ಸಿ ಆನ್ ಮಾಡೋದಕ್ಕೆ ಇಷ್ಟೊಂದು ಒದ್ದಾಡ್ತಿರಲ್ಲ. ಇಷ್ಟೇ. ನಮ್ಮ ಮನೇಲಿ ಫ್ಯಾನ್ ಆನ್ ಮಾಡೋಕ್ಕೆ ನಾವು ಎಷ್ಟು ಒದ್ದಾಡ್ತೀವಿ ಗೊತ್ತಾ? ಗೊತ್ತು ಬಿಡಿ. ಅವತ್ತು ನಿಮ್ಮ ಅಪ್ಪ ತಂದ್ಕೊಟ್ಟಿದ್ರಲ್ಲ ಜಪಾನಿಂದ. ಹೌದು, ನಿಮ್ಮ ಅಪ್ಪ ಬೀಸಣ್ಗೆನ ಜಪಾನಿಂದ, ಕಾಫಿ ಕಪ್ನ ಕೆನಡಾದಿಂದ, ಸಾಸನ್ನು ಸೌತ್ ಆಫ್ರಿಕಾದಿಂದ ತಾನೇ ತಂದಿರೋದು. ನಿಮ್ಮ ಅಪ್ಪಂಗೆ ರಾಯಲ್ ರಂಗಸ್ವಾಮಿ ಅನ್ನೋದಕ್ಕಿಂತ ಇಂಪೋರ್ಟೆಡ್ ರಂಗಸ್ವಾಮಿ ಅಂತ ಚೆನ್ನಾಗಿರುತ್ತೆ. ಏನಂತೀರಾ? ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ, ಸುಮ್ಮನೆ ಮಲ್ಕೋ. ರೀ ಸೀನಿಯರ್, ತಮಾಷೆ ಮಾಡಿದೆ ಕಣ್ರೆ. ಸುಮ್ಮನೆ ಮಲ್ಕೋ. ತಿರುಗ್ರಿ ಈ ಕಡೆ. ನನಗೆ ನಿದ್ದೆ ಬರ್ತಾ ಇದೆ. ಏನು ಇಲ್ವಾ ಹಾಗಾದ್ರೆ? ಇವತ್ತಿಗಿಷ್ಟೇ. ಇದು ಮೋಸ ಕಣ್ರೆ. ರಂಗ, ನೋಡು ನಮ್ಮ ಸೀನಿಯರ್ ಹೇಗೆ ಆಡ್ತಾ ಇದ್ದಾರೆ ಅಂತ. ತಮಾಷೆ ಮಾಡೋದು ತಪ್ಪ ರಂಗ? ಅಪ್ಪನ ವಿಷಯದಲ್ಲಿ ತಮಾಷೆ ಮಾಡೋದು ತಪ್ಪಲ್ವಾ? ಆಯ್ತಪ್ಪ, ಅದಕ್ಕೊಂದು ಸಾರಿನೂ ಕೇಳ್ತೀವಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮುತ್ತ? ಏನ್ ರಂಗ, ನನ್ನ ಸೀನಿಯರ್ ಅವರಾಗಿದ್ದವ್ರೆ ಮುತ್ತಿನ ವಿಷಯ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಂಗ. ತೆಪ್ಪಗೆ ಬಿದ್ಕೊ ಅಂತ ಹೇಳಪ್ಪ ರಂಗ. ಇದೆಂತ ಅನ್ಯಾಯನಪ್ಪ. ಗಂಡ ಆದವನು ಹೆಂಡತಿ ಹತ್ರ ಒಂದು ಮುತ್ತು ಕೇಳೋದು ತಪ್ಪ? ಅದಕ್ಕೆಲ್ಲ ಇನ್ನೂ ಟೈಮ್ ಬರಬೇಕಪ್ಪ. ಅಯ್ಯೋ, ಏನು ಹೆಣ್ಮಕ್ಳಪ್ಪ ಇವರೆಲ್ಲ. ನಮ್ಮ ಸೀನಿಯರ್ ಏನೇ ಮಾಡೋದು ನನಗೆ ಇಷ್ಟನಪ್ಪ. ರಂಗ, ಐ ಲವ್ ಮೈ ಸೀನಿಯರ್ ಕಣೋ, ಅದನ್ನು ಹೇಳೋ ಅವ್ರಿಗೆ. ಥ್ಯಾಂಕ್ ಯು. ಹಾಂ, ಐ ಲವ್ ಯು ಅಂತ ಯಾರಾದರೂ ಥ್ಯಾಂಕ್ಸ್ ಅಂತ ಹೇಳ್ತಾರ? ಐ ಲವ್ ಯು ಟು ಅಂತ ಹೇಳ್ಸೋ ರಂಗ. ನನಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತೋ ಅವಾಗ ನಾನೇ ಹೇಳ್ತೀನಿ. ಅದು ಯಾವಾಗ ಅನ್ಸುತ್ತೋ ಏನು ಕತೆನೋ. ನಾನು ಮುದ್ಕ ಹಾಕಿಂತ ಮುಂಚೆ ಒಂದೇ ಒಂದ್ಸಲ ಹೇಳಂಗೆ ಮಾಡಪ್ಪ. ಇಲ್ಲ ಅಂದರೆ ನನ್ನ ವಂಶ ಬೆಳೆಯೋದೇ ಕಷ್ಟ ಆಗ್ಬಿಡುತ್ತಪ್ಪ. ಗುಡ್ ನೈಟ್ ರಂಗ. ಆಹಾ, ಇಂಡೈರೆಕ್ಟಾಗಿ ಹೊಡಿಯೋದು ಅಂದರೆ ಆಯ್ತು ಬಿಡಪ್ಪ. ಪಾಲಿಗೆ ಬಂದಿದ್ದೆ ಪಂಚಾಮೃತ, ಇವತ್ತಿಗೆ ಇಷ್ಟೇ ಗಟ್ಟಿ. Good night, senior.